ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ಬೋದು ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಿದೆ. ಹಾಗಿದ್ರೆ ರಾಜ್ಯಾಧ್ಯಕ್ಷರಾಗುವ ರೇಸ್ ನಲ್ಲಿ ಯಾರ್ಯಾರು ಇದ್ದಾರೆ, ಯಾರ ಆಯ್ಕೆಗೆ ಯಾವ ವಿಚಾರಗಳು ಪೂರಕವಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ರೇಸ್ ನಲ್ಲಿ ವಿ ಸೋಮಣ್ಣ ಹೆಸರು ಮುಂಚೂಣಿಯಲ್ಲಿದೆ. ಅಂದ್ಹಾಗೆ 2023ರಲ್ಲಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಮಾಡುವಾಗ್ಲೇ ಸೋಮಣ್ಣ ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಎನ್ನಲಾಗುತ್ತೆ. ಆದ್ರೆ ಅದು ವಿಜಯೇಂದ್ರ ಪಾಲಾಗ್ತಿದ್ದಂತೆ ಸೈಲೆಂಟ್ ಆಗಿದ್ರು. ಇದೀಗ ಮತ್ತೆ ಸೋಮಣ್ಣ ಹೆಸರು ಮುನ್ನೆಲೆಗೆ ಬಂದಿದೆ. ಸದ್ಯ ಕೇಂದ್ರ ಸಚಿವರಾಗಿರೋ ಇವರು ಲಿಂಗಾಯತ ಸಮುದಾಯದವರು. ಅಂದ್ಹಾಗೆ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ವಿಧಾನಸಭೆ ವಿಪಕ್ಷ ನಾಯಕರಾಗಿರೋದ್ರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಹೋಗೋ ಸಾಧ್ಯತೆ ಇದೆ. ಆ ಲಿಂಗಾಯತ ನಾಯಕ ಸೋಮಣ್ಣನೇ ಆದ್ರೂ ಅಚ್ಚರಿ ಇಲ್ಲ. ಒಂದ್ ವೇಳೆ ರಾಜ್ಯಾಧ್ಯಕ್ಷರಾದ್ರೆ ಕೇಂದ್ರ ಸಚಿವ ಸ್ಥಾನವನ್ನ ಬಿಡಬೇಕಾಗಿ ಬರಬಹುದು. ಸಿಟಿ ರವಿ ಬಿಜೆಪಿ ಎಂಎಲ್ಸಿ ಆಗಿರೋ ಸಿಟಿ ರವಿಗೂ ರಾಜ್ಯಾಧ್ಯಕ್ಷ ಪಟ್ಟ ಒಲಿಬಹುದು ಎನ್ನಲಾಗ್ತಿದೆ. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನೋ ವಿಚಾರಗಳು ಇವರ ಆಯ್ಕೆಗೆ ಪೂರಕವಾಗಬಹುದು. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ಅನುಭವ ಕೂಡ ಇದೆ. ಇವರದ್ದು ಒಕ್ಕಲಿಗ ಸಮುದಾಯ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ಸ್ಥಾನ ಎರಡೂ ಒಂದೇ ಸಮುದಾಯಕ್ಕೆ ಹೋಗುತ್ತಾ ಅನ್ನೋ ಕುತೂಹಲವೂ ಇದೆ. ವಿ ಸುನಿಲ್ ಕುಮಾರ್ ಉಡುಪಿ ಜಿಲ್ಲೆ ಕಾರ್ಕಳ ಕ್ಷೇತ್ರದ ಶಾಸಕ ಕಂ ಮಾಜಿ ಸಚಿವರಾಗಿರೋ ವಿ ಸುನಿಲ್ ಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರೂ ಅಚ್ಚರಿ ಇಲ್ಲ. ಹೇಳಿ ಕೇಳಿ ಉಡುಪಿ ಅಥವಾ ಕರಾವಳಿ ಭಾಗ ಬಿಜೆಪಿಯ ಭದ್ರಕೋಟೆ. ಜೊತೆಗೆ ಸುನಿಲ್ ಕುಮಾರ್ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದಿರುವಂತಹ ನಾಯಕ. ಇವೆಲ್ಲವೂ ಇವರ ಆಯ್ಕೆಗೆ ಪೂರಕವಾಗಬಹುದು. ಇವರದ್ದು ಬಿಲ್ಲವ ಸಮುದಾಯ, ಅಂದ್ರೆ ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ. ಡಾಕ್ಟರ್ ಅಶ್ವಥ್ ನಾರಾಯಣ್ ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಕಂ ಮಾಜಿ ಡಿಸಿಎಂ ಆಗಿರೋ ಇವರು ಕೂಡ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. 2023ರಲ್ಲಿ ಬಿವೈ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುವಾಗ ಅಶ್ವಥ್ ನಾರಾಯಣ್ ಹೆಸರು ಸಹ ಕೇಳಿ ಬಂದಿತ್ತು. ಅದು ಸಿಗದೇ ಇದ್ದಾಗ ವಿಪಕ್ಷ ನಾಯಕರಾಗಬಹುದು ಅಂದುಕೊಳ್ಳಲಾಗಿತ್ತು. ಅದು ಕೂಡ ಮಿಸ್ ಆಯ್ತು. ಸೊ ಈ ಬಾರಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಆಯ್ಕೆ ಆಗ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಇವರದ್ದು ಒಕ್ಕಲಿಗ ಸಮುದಾಯ. ಶ್ರೀರಾಮುಲು ಮಾಜಿ ಸಚಿವರಾದ ಇವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಈ ಕುರಿತು ಮಾತನಾಡಿದ್ದ ರಾಮುಲು, ತಾವೇನಾದ್ರೂ ಅಧ್ಯಕ್ಷರಾದ್ರೆ 2028ರ ಚುನಾವಣೆಯಲ್ಲಿ 150 ಸೀಟು ಗೆಲ್ಲಿಸಿಕೊಂಡು ಬರ್ತೀನಿ. ಯಡಿಯೂರಪ್ಪ ಮನಸ್ಸು ಮಾಡಿ ಅವಕಾಶ ಕೊಟ್ರೆ ಪಕ್ಷ ಸಂಘಟಿಸಿ ಭಿನ್ನಮತ ಶಮನಗೊಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ವಿಧಾನಸಭೆ ಮತ್ತು ಲೋಕಸಭೆ ಎರಡು ಚುನಾವಣೆಗಳಲ್ಲಿನ ಸತತ ಸೋಲು ಇವರ ಆಯ್ಕೆಗೆ ಅಡ್ಡಿಯಾಗೋ ಸಾಧ್ಯತೆಯೂ ಇದೆ. ಇವರದ್ದು ವಾಲ್ಮೀಕಿ ನಾಯಕ ಅಥವಾ ಎಸ್ಟಿ ಸಮುದಾಯ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆಯಾಗಿರೋ ಇವರ ಹೆಸರು ಈ ಹಿಂದೆಯೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದಿತ್ತು. ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಆ ಅವಕಾಶ ಸಿಗಬಹುದು ಎನ್ನಲಾಗ್ತಿದೆ. ಹಾಗೇನಾದ್ರೂ ಆದ್ರೆ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಕರೆಸಿಕೊಳ್ಳಲಿದ್ದಾರೆ. ಆರ್ಎಸ್ಎಸ್ ಹಿನ್ನೆಲೆ ಹೊಂದಿರೋ ಶೋಭಾ ಕರಂದ್ಲಾಜೆ ಮೂಲತಃ ಕರಾವಳಿ ಭಾಗದವರು. ಈ ಅಂಶಗಳು ಇವರ ಆಯ್ಕೆಗೆ ಪೂರಕವಾಗಬಹುದು. ಇವರದ್ದು ಒಕ್ಕಲಿಗ ಸಮುದಾಯ. ಸೊ ಫ್ರೆಂಡ್ಸ್, ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರ್ಯಾರ ಹೆಸರು ಕೇಳಿ ಬರ್ತಿದೆ, ಯಾರ ಆಯ್ಕೆಗೆ ಯಾವ ವಿಚಾರಗಳು ಪೂರಕವಾಗಬಹುದು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಆಯ್ಕೆಯಾಗಬಹುದು, ಯಾರು ಆಯ್ಕೆ ಆಗ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.